ಸೊ ಗೈಸ್ ನಮಸ್ತೆ. ಹೇಳಿದ್ರಲ್ಲ ನಿನ್ನೆ ನಿಮ್ಗೆ ನನ್ನ ಪ್ರಿಡಿಕ್ಷನ್ಸ್ ಕರೆಕ್ಟ್ ಬರ್ತಾವ ಗೈಸ್ ಅಂತಂದು. ಅಜಿಂಕ್ಯ ರಹಾನೆದ ಗ್ರೌಂಡ್ನಾಗ ವೆನ್ಯೂನಾಗ ಅವ್ನು ಸ್ಟಾರ್ಟ್ ಸರಿ ಇಲ್ಲ, RCB ಮುಂದೆ ಸ್ಟಾರ್ಟ್ ಸರಿ ಇಲ್ಲ ಅಂದಿದ್ದೆ. ಆದರೂ ನಾವು ಪರ್ಫಾರ್ಮ್ ಮಾಡ್ತಾನೆ ಅಂತ ಹೇಳಿದೆ. ಹೊಡೆದೋದಲ್ಲ ನಿನ್ನೆ 20 ಬಾಲ್ನಾಗ 50 ರನ್ ಗೈಸ್. ಮತ್ತೇನು ಹೇಳಿದ್ದೆ, ಲಿವಿಂಗ್ ಸ್ಟೋನ್ ಇಲ್ಲ ಅಂತಂದ್ರೆ ವಿರಾಟ್ ಕೊಹ್ಲಿ ಒಳಗೆ ಇಬ್ಬರುನಾಗ ಒಬ್ರು 50+ ಹೊಡಿತಾರೆ ಅಂದಿದ್ದಲ್ಲ, ಹೊಡೆದ್ರದಲ್ಲ ಇಬ್ರು 50+. ಗೈಸ್ ನಾ ಹೇಳಿದ್ದೆ ಟೀಮ್ನಾಗ ತೊಗೊಂಡವ್ರೆಲ್ಲ ಸ್ಮಾಲ್ ಲೀಗ್ನಾಗ ಟೀಮ್ ತೊಗೊಂಡ್ರಲ್ಲ ದಬ್ಬಾಶಿ ವಿನ್ ಮಾಡ್ಯಾರ. ನನ್ನ ಕಡೆ ನನಗೆ ಟೆಲಿಗ್ರಾಮ್ನಾಗೂ ಎಲ್ಲ ಮೆಸೇಜ್ ಹಾಕಂತಾರೆ ಗೈಸ್. ನಾನು ಅದಕ್ಕೆ ಹೇಳೋದು ನಿಮ್ಗೆ ಟೆಲಿಗ್ರಾಮ್ ಜಾಯ್ನ್ ಆಗಿರಿ ನಂದು ಲಾಸ್ಟ್ ಮೂಮೆಂಟ್ನಾಗ. ನಿಮ್ಗೆ ನಾನು ಅದನ್ನು ಹೇಳ್ಬಿಟ್ಟಿದ್ದೆ RCB ಗೆಲ್ತೈತೆ ಅಂತ. ಟೆಲಿಗ್ರಾಮ್ನಾಗ ಬೇಕಂದ್ರೆ ಹೋಗ್ರಿ. ಟಾಸ್ಗಿಂತ ಮುಂಚೆನೇ ಹೇಳಿದೆ. ನಾನು ಟಾಸ್ ಆಗಿದ್ಮೇಲೆ ವಿದಿನ್ ಸೆಕೆಂಡ್ಸ್ನಾಗ ಹೇಳಿದೆ. ಟಾಸ್ ಗೆದ್ದಿದ್ದಾಗಿದ್ಮೇಲೆ RCBದವ್ರನ್ನ ಹೇಳಿದೆ ಇವರೇ ಗೆಲ್ತಾರೆ ಇವತ್ತು, RCB ಗೆಲ್ತಾರೆ ಅಂತ ಹೇಳಿದೆ ಗೈಸ್. RCB ಗೆದ್ದಾರ. ನಮ್ಮ ಪ್ರಿಡಿಕ್ಷನ್ಸ್ ಕರೆಕ್ಟ್ ಬೀಳ್ತಾವೆ ಗೈಸ್. ಸೊ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಟೆಲಿಗ್ರಾಮ್ ಜಾಯ್ನ್ ಆಗಿರಿ. ನಿಮ್ಗೆ ವಿನ್ ಮಾಡ್ಬೇಕಂತಂದ್ರೆ ಮತ್ತು ನೀವು ಜಾಯಿನ್ ಮಾಡೋದಕ್ಕೆ ನಿಮ್ಗೇನು ಇದಿಲ್ಲ, ಮೊದಲೇ ಹೇಳತ್ತೀನಿ ಗೈಸ್. ಬರ್ರಿ ಇವತ್ತು ನಾವು ಹೊಸ ಮ್ಯಾಚ್ ಬಗ್ಗೆ ಮಾತಾಡೋಣ. SRH ವರ್ಸಸ್ ನಮ್ಮ ರಾಜಸ್ಥಾನ್ ರಾಯಲ್ಸ್. ಈ ಮ್ಯಾಚ್ ಸೆಕೆಂಡ್ ಮ್ಯಾಚ್ 2025. ಸೊ ಇವತ್ತು ನಾವು ಇದ್ರ ಬಗ್ಗೆ ನೋಡೋಣ. ಈ ವಿಡಿಯೋನಾಗ ಏನು ನೋಡ್ತೀವಿ ಅಂತಂದ್ರೆ ಪಿಚ್ ರಿಪೋರ್ಟ್ ನೋಡ್ತೀವಿ, ನಾನು ಪ್ರೆಡಿಕ್ಷನ್ಸ್ ಕೊಡ್ತೀನಿ, ಫ್ಯಾಂಟಸಿ ಟಿಪ್ಸ್ ಕೊಡ್ತೀನಿ, ಕೀ ಸ್ಟ್ಯಾಟ್ಸ್ ಕೊಡ್ತೀನಿ. ಆಮೇಲೆ ನಿಮ್ಗೆ ಇನ್ನೂ ಯಾವ ಟೀಮ್ ಯಾರಿಗೆ ಟೀಮ್ನಾಗ ಇಟ್ಕೋಬೇಕು, ಯಾವ ಟೀಮ್ನಾಗ ಇಟ್ಕೋಬಾರ್ದು ಎಲ್ಲ ನಾಲೆಜ್ ಕೊಡ್ತೀನಿ, ಮತ್ತು ಪಿಚ್ ರಿಪೋರ್ಟು ಕೊಡ್ತೀನಿ ಗೈಸ್. ಬರ್ರಿ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ನಾನು ಏನು ಹೇಳ್ತೀನಿ ಅಂದ್ರೆ ಟೀಮ್ ನ್ಯೂಸ್ ಹೇಳ್ತೀನಿ. ಟೀಮ್ ನ್ಯೂಸ್ನಾಗ ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ರಿಯಾನ್ ಪರಾಗ ಕ್ಯಾಪ್ಟನ್ಸಿ ಮಾಡ್ತಾರೆ ಸ್ಟಾರ್ಟಿಂಗ್ 3 ಮ್ಯಾಚಸ್ಗೆ. ಯಾಕಂದ್ರಪ್ಪ ನಮ್ಮ ಸಂಜು ಸ್ಯಾಮ್ಸನ್ಗೆ ಇಂಜುರಿ ಆಗೈತಿ, ಫಿಂಗರ್ ಇಂಜುರಿ ಆಗೈತಿ. ಸೊ ಅವ್ರು ನನಗೆ ಅನ್ಸೋ ಮಟ್ಟಿಗೆ ಬರೀ ಬ್ಯಾಟಿಂಗ್ ಅಷ್ಟೇ ಮಾಡ್ತಾರೆ, ಫೀಲ್ಡಿಂಗು ಮಾಡಂಗಿಲ್ಲ, ವಿಕೆಟ್ ಕೀಪಿಂಗು ಮಾಡಂಗಿಲ್ಲ. ಸೊ ಜಸ್ಟ್ ಬಂದು ಬ್ಯಾಟಿಂಗ್ ಮಾಡಿ ಹೋಗ್ತಾರೆ. ಸೊ ಇದು ಫಸ್ಟ್ ನ್ಯೂಸ್. ಸೆಕೆಂಡ್ ಯಾರಪ್ಪ ಅಂತಂದ್ರೆ ನಮ್ಮ SRH ಟೀಮ್ನಾಗ ಯಾರು ಇಂಜರಿ ಯಾರೂ ಇಲ್ಲ. ಸೊ ಎಲ್ಲರೂ ಫೀಲ್ಡರ್ಸ್ ಫಿಟ್ ಆ್ಯಂಡ್ ಫೈನ್ ಅದಾರೆ, ಫೀಲ್ಡರ್ಸ್, ಬ್ಯಾಟರ್ಸ್, ಬೌಲರ್ಸ್. ಸೊ ಅವ್ರ ಕಡೆಯಿಂದ ಏನೂ ಇಂಥದ್ದಿಲ್ಲ. ಸೊ ಇವಾಗ ಬಂದ್ಬಿಟ್ಟು ನೆಕ್ಸ್ಟ್ ಏನು ಮಾತಾಡೋದಪ್ಪ ಅಂದ್ರೆ ನಮ್ಮ ಸ್ಟಾರ್ಟಿಂಗ್ 11 ಯಾರು ಅದಾರ ನೋಡೋಣ ನಮ್ಮ ರಾಜಸ್ಥಾನ್ ರಾಯಲ್ಸ್ ಕಡೆ ಅಂತಂದು. ಸೊ ಫಸ್ಟ್ ಬಂದ್ಬಿಟ್ಟು ಯಶಸ್ವಿ ಜೈಸ್ವಾಲ್, ಸಂಜು ಸ್ಯಾಮ್ಸನ್, ನಿತೀಶ್ ರಾಣಾ, R ಪರಾಗ್, ಜೂರಿಯಲ್, ಎಟ್ಮಾಯರ್, ದುವೆ, ಅಸರಂಗ, ಆರ್ಚರ್, ದೇಶಪಾಂಡೆ, ತೀಕ್ಷಣ, ಶರ್ಮಾ. ಸೊ ಗೈಸ್ ಇವ್ರಿಷ್ಟು ಜನ ಅದಾರೆ. ಇವರಿಷ್ಟು ಜನದಾಗ ನನಗೆ ಅನ್ಸೋ ಮಟ್ಟಿಗೆ ಸಂಜು ಸ್ಯಾಮ್ಸನ್ ಓಪನಿಂಗ್ ಮಾಡ್ತಾರೆ, ಯಶಸ್ವಿ ಜೈಸ್ವಾಲ್ ಜೊತೆ ಓಪನಿಂಗ್ ಮಾಡ್ತಾರೆ. ಆಮೇಲೆ ಲಾಸ್ಟಿಗೆ ಅವ್ರು ಆಡಂಗಿಲ್ಲ ಅನಿಸ್ತದೆ ಗೈಸ್. ನನಗೆ ಅನ್ಸೋ ಮಟ್ಟಿಗೆ ಬರೀ ಜಸ್ಟ್ ಬ್ಯಾಟಿಂಗ್ ಮಾಡ್ತಾರೆ ಅವ್ರು. ಆಮೇಲೆ ಲಾಸ್ಟಿಗೆ ಎಕ್ಸ್ಚೇಂಜ್ ಹೊಸ ರೂಲ್ ಬಂದೈತಲ್ಲ, ಇಂಪ್ಯಾಕ್ಟ್ ಪ್ಲೇಯರ್ಸ್ಗೆ ಹಾಕೋಬೋದು ಅಂತಂದು. ಸೊ ಅವ್ರು ಬಂದು ಬ್ಯಾಟಿಂಗ್ ಮಾಡಿ ಹೋಗ್ತಾರೆ. ಈಗ ಬಂದ್ಬಿಟ್ಟು ನಮ್ಮ ಇವ್ರು ನೋಡೋಣ ಯಾರಪ್ಪ ಅಂತಂದ್ರೆ ಪ್ರಾಬಬಲ್ 11 ಆಫ್ ಹೈದರಾಬಾದ್. ಫಸ್ಟ್ ಬಂದ್ಬಿಟ್ಟು ಟ್ರಾವಿಸ್ ಹೆಡ್, A ಶರ್ಮಾ, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ನಿತೀಶ್ ರೆಡ್ಡಿ, ಕಲ್ಸಿನ್, ಮನೋಹರ್, ವರ್ಮಾ, ಪ್ಯಾಟ್ ಕಮಿನ್ಸ್, ಹರ್ಷಲ್ ಪಟೇಲ್, ಮೊಹಮ್ಮದ್ ಶಮಿ, A ಜಂಪಾ, ರಾಹುಲ್ ಚಹರ್. ಗೈಸ್ ಇವ್ರದ್ದು ಟೀಮ್ ಖತರ್ನಾಕ್ ಐತಿ. ಸೊ ಓಪನಿಂಗ್ ಬಂದ್ಬಿಟ್ಟು ನಮ್ಮ A ಶರ್ಮಾ ಮತ್ತು T ಹೆಡ್, ಟ್ರಾವಿಸ್ ಹೆಡ್ ಮಾಡ್ತಾರೆ. ಸೊ ಇವ್ರ ಕಾಂಬಿನೇಷನ್ ಚಲೋ ಹೋಗ್ಬೋದು ಅನ್ಸತೈತಿ. ಯಾಕಂದ್ರೆ ಈ ಗ್ರೌಂಡ್ ಬಗ್ಗೆನೂ ಹೇಳ್ತೀನಿ ನಿಮಗೆ ಮುಂದೆ. ಸೊ ಅದಕ್ಕೆ ಇವ್ರು ಚಲೋ ಆಡ್ತಾರೆ ಅಂತ ಹೇಳಂತೀನಿ. ಸೊ ಬರ್ರಿ ನೆಕ್ಸ್ಟ್ ಏನೈತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಪಿಚ್ ರಿಪೋರ್ಟ್ನಾಗ ಈ ವೆನ್ಯೂ ಬಂದ್ಬಿಟ್ಟು ಎಲ್ಲಪ್ಪ ಅಂತಂದ್ರೆ ನಮ್ಮ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಹೈದರಾಬಾದ್ನಾಗ ನಡೆಯತೈತೆ ಮ್ಯಾಚ್. ಹೋಮ್ ಗ್ರೌಂಡ್ ಹೈದರಾಬಾದ್ ಅವರಿಗೆ. ಫಸ್ಟ್ ಪಾಯಿಂಟ್ ಟು ಬಿ ನೋಟೆಡ್ ಏನಪ್ಪ ಅಂತಂದ್ರೆ ಹೋಮ್ ಗ್ರೌಂಡ್ ಐತಿ. ಸೊ ಸ್ವಲ್ಪ ಹುರುಪು ಜಾಸ್ತಿ ಇರ್ತೈತೆ ಹೈದರಾಬಾದ್ ಅವರಿಗೆ. ಸೊ ಇಲ್ಲೇ ಈ ಗ್ರೌಂಡ್ನಾಗ ಆವ್ರೇಜ್ ಸ್ಕೋರ್ ಬಂದ್ಬಿಟ್ಟು 170+ ಹೊಡೆದಾರೆ. 170 ಕೆಳಗಂತೂ ಹೊಡೆದಿಲ್ಲ, 170 ಮ್ಯಾಗ್ ಹೊಡೆದಾರೆ ಭಾಳ. ಸೊ ಆವ್ರೇಜ್ ಸ್ಕೋರ್ ಬಂದ್ಬಿಟ್ಟು 170. ಈ ಗ್ರೌಂಡ್ ಬಂದ್ಬಿಟ್ಟು ಬ್ಯಾಟಿಂಗ್ ಟೈಪ್ ಗುಡ್ ಫಾರ್ ಬ್ಯಾಟಿಂಗ್, ಬ್ಯಾಟರ್ಸಿಗೆ ಭಾಳ ಸಪೋರ್ಟ್ ಮಾಡ್ತೈತೆ. ಸೊ ಗೈಸ್ ಇವತ್ತು ಎತ್ತರ ಪತ್ರ ಹೊಡಿತಾರೆ ನೋಡ್ರಿ ಬೇಕಂದ್ರೆ ನೀವು. ಸೊ ಬಾಲಿಂಗ್ ಟೈಪ್ ಗುಡ್ ಫಾರ್ ಪೇಸರ್ಸ್, ಗುಡ್ ಫಾರ್ ನಮ್ಮ ಇವ್ರು ಪೇಸಿಂಗ್ ಬೌಲರ್ಸ್, ಫಾಸ್ಟ್ ಬೌಲರ್ಸಿಗೆ ಗುಡ್ ಐತಿ. ಸ್ಪಿನ್ನರ್ಸಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಕಷ್ಟ ಆಗ್ಬೋದು. ಸೊ ಲಾಸ್ಟ್ IPL ಮ್ಯಾಚಸ್ನಾಗ ಪೇಸರ್ಸ್ 41 ವಿಕೆಟ್ ತೊಗೊಂಡಾರ, ಸ್ಪಿನ್ನರ್ಸ್ ಬರೀ 14 ವಿಕೆಟ್ ತೊಗೊಂಡಾರ. ಗೈಸ್ ನೋಡ್ರಿ ಇದನ್ನ ನೀವು ಗಮನ ಕೊಡೋ ವಿಷಯ. ಸ್ಪಿನ್ನರ್ಸ್ ಬರೀ 14 ವಿಕೆಟ್ ತೊಗೊಂಡಾರ, ಪೇಸರ್ಸ್ ಬಂದ್ಬಿಟ್ಟು 41 ವಿಕೆಟ್ ತೊಗೊಂಡಾರ 6 IPL ಮ್ಯಾಚಸ್ನಾಗ ಈ ಗ್ರೌಂಡ್ನಾಗ. ಸೊ ಗೈಸ್ ನೋಡ್ರಿ ಟೀಮ್ ಮಾಡೋಬೇಕಾರೆ ಗುರ್ತಲ್ಲ ನಮ್ಮ IPL ಮ್ಯಾಚಸ್ ಪೇಸರ್ಸಿಗೆ ಯಾರಿಗೆ ಇಟ್ಕೋಬೇಕು ಯಾರಿಗಿಲ್ಲ ಅಂತಂದು ಅದನ್ನು ಹೇಳ್ತೀನಿ. ಎಷ್ಟು ಕಷ್ಟಪಡೋದು ಬೇಡ, ನಾ ಹೇಳ್ತೀನಿ ಲಾಸ್ಟ್ವರೆಗೂ ನಾನು ವಿಡಿಯೋ ನೋಡ್ರಿ, ನಿಮಗೆಲ್ಲ ನಾಲೆಜ್ ಸಿಕ್ಕಿಬಿಡ್ತೈತಿ. ಯಾರ್ಯಾರಿಗೆ ಇಟ್ಕೋಬೇಕು ಯಾರ್ಯಾರಿಗೆ ಇಟ್ಕೋಬಾರ್ದು, ಸ್ಮಾಲ್ ಲೀಗ್ನಾಗ ಯಾರು ಇಟ್ಕೋಬೇಕು, ಗ್ರ್ಯಾಂಡ್ ಲೀಗ್ನಾಗ ಯಾರು ಇಟ್ಕೋಬೇಕು ಎಲ್ಲ ನಿಮ್ಗೆ ಗೊತ್ತಾಕೈತಿ ನೋಡಿದ್ರಿ ಗೈಸ್. ಸೊ ಮೇಜರ್ ಅಡ್ವಾಂಟೇಜ್ ಅಂದ್ರೆ ಬ್ಯಾಟಿಂಗ್ ಫಸ್ಟ್ ಮಾಡಿದವರು 35 ಮ್ಯಾಚ್ ಗೆದ್ದಾರೆ, ಸೆಕೆಂಡ್ ಬ್ಯಾಟಿಂಗ್ ಆಡೋರು 43 ಮ್ಯಾಚ್ ಗೆದ್ದಾರೆ. ಸೊ ಸೆಕೆಂಡ್ ಬ್ಯಾಟಿಂಗ್ ಆಡೋರು ಚೇಸಿಂಗ್ ಮಾಡೋರಿಗೆ ಸ್ವಲ್ಪ ಚಲೋ ಐತಿ ಇದು ಗ್ರೌಂಡ್. ಸೊ ಎಕ್ಸ್ಪೆಕ್ಟೆಡ್ ಸ್ಕೋರ್ ಈ ಗ್ರೌಂಡ್ನಾಗ 190 ಮ್ಯಾಗ ಹೊಡಿಬೋದು ಅಂತ ಹೇಳತ್ತೀವಿ.
So overall, it's a day. So both pacers and spinners will get some help, and high scoring game is expected. Guys, high scoring game is expected ಅಂದ್ರೆ ಪೇಸರ್ಸ್ಗೂ ವಿಕೆಟ್ ಸಿಗ್ತೈತಿ, ಸ್ಪಿನ್ನರ್ಸ್ಗೂ ಥೋಡಾ ಬಹುತ್ ವಿಕೆಟ್ ಸಿಗ್ತಾವೆ. ಸೊ ಸ್ಕೋರ್ ಅಂತೂ ದಬ್ಬಾಶ್ ಹೋಗೋದೈತೆ ಗೈಸ್. ಇವತ್ತು ನೋಡ್ಕೊಂತೀರಿ ನೀವು, ದಬ್ಬಾಶಿ ಹೊಡಿತಾರೆ ಸ್ಕೋರ್. ನನ್ನ ಮಟ್ಟಿಗೆ 200+ ಹೊಡಿತಾರೆ ಗೈಸ್. ನೋಡ್ತಿರ್ರಿ, ಮ್ಯಾಚ್ ಅಂತೂ ಖತರ್ನಾಕ್ ಐತಿ, ಖತರ್ನಾಕ್ ಹೊಡಿತಾರೆ. ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು 8-8 ಟೀಮ್ ರೆಕಾರ್ಡ್ ನೋಡೋಣ. ಟೀಮ್ ರೆಕಾರ್ಡ್ 8-8 ಇವ್ರು ಫೇಸ್ ಮಾಡಿದಾಗ, ನಮ್ಮ SRH RR ಹಿಂದೆ ಮ್ಯಾಚ್ಗಳನ್ನ ಫೇಸ್ ಮಾಡಿದಾಗ ಯಾರು ಜಾಸ್ತಿ ಗೆದ್ದಾರ, ಯಾರು ಜಾಸ್ತಿ ಸೋತಾರ ನೋಡ್ರಿ ಗೈಸ್. 20 ಮ್ಯಾಚಸ್ ಆಡ್ಯಾರ. 20 ಮ್ಯಾಚಸ್ RR ವರ್ಸಸ್ SRH ಆಡ್ಯಾರ. ಅದ್ರಾಗ RR 9 ಮ್ಯಾಚ್ ಗೆದ್ದಾರೆ, SRH ಅವ್ರ 11 ಮ್ಯಾಚ್ ಗೆದ್ದಾರೆ. ಸೊ ಗೈಸ್ ನೋಡಿದ್ರಿ, SRH ಅವರು ಡಾಮಿನೇಟ್ ಮಾಡೋ ಅಂತಾರ ನಮ್ಮ RR ಅವ್ರ ಮ್ಯಾಗ, ರಾಜಸ್ಥಾನ್ ರಾಯಲ್ಸ್ ಅವ್ರ ಮ್ಯಾಗ. 20 ಮ್ಯಾಚ್ನಾಗ 11 ಮ್ಯಾಚ್ ಅವ್ರ ಮ್ಯಾಗ ಗೆದ್ದಾರೆ, 9 ಮ್ಯಾಚ್ ಗೆದ್ದಾರೆ. ಹಂಗೇನಿಲ್ಲ, ಅವರು ಚಲೋನಾಗಿದ್ದಾರೆ, ಇವರು ಚಲೋ ಗೆದ್ದಾರೆ. ಆದರೂ ಚಾನ್ಸಸ್ ಭಾಳ ಅದಾವ SRH ಗೆಲ್ಲೋದ. ಸೊ ಇವಾಗ ಬಂದ್ಬಿಟ್ಟು ನೆಕ್ಸ್ಟ್ ನೋಡೋಣ ನಾವು. ಸೊ ಗೈಸ್ ಇವಾಗ ಮಾತಾಡೋದು ನಾವು ಕೀ ಸ್ಟ್ಯಾಟ್ಸ್ ಬಗ್ಗೆ. ಸೊ ಕೀ ಸ್ಟ್ಯಾಟ್ಸ್ ಒಳಗೆ ಫಸ್ಟ್ ಬಂದ್ಬಿಟ್ಟು ಲಾಸ್ಟ್ ಇಯರ್ 32 ಬ್ಯಾಟರ್ಸ್ 200 ಬಾಲ್ ಫೇಸ್ ಮಾಡ್ಯಾರ 2024ನಾಗ. ಅದ್ರಾಗ ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಒಂದೇ ಟೀಮ್ ಅವ್ರದ, SRH ಅವ್ರದ. ಅದ್ರಾಗೂ ಇಬ್ಬರ ಪ್ಲೇಯರ್ಸ್, ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾದ. 32 ಬ್ಯಾಟರ್ಸ್ 200 ಬಾಲ್ ಫೇಸ್ ಮಾಡಿದ್ರು. ಅದ್ರೊಳಗೆ ಹೈಯೆಸ್ಟ್ ಸ್ಟ್ರೈಕ್ ರೇಟ್ ನಮ್ದು ಅಭಿಷೇಕ್ ಶರ್ಮಾದ ಮತ್ತು ಟ್ರಾವಿಸ್ ಹೆಡ್ ಅದ. ಅವ್ನು 204, ಇವ್ದು 191. ಸೊ ಗೈಸ್ ನೋಡ್ಬೋದ ಎಷ್ಟು ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಐತಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಯಶಸ್ವಿ ಜೈಸ್ವಾಲ್ ಆವ್ರೇಜಸ್ 38 ಅಗೇನ್ಸ್ಟ್ SRH ಆ್ಯಂಡ್ 121 ರನ್ಸ್ ಇನ್ 2 ಮ್ಯಾಚಸ್ ಅಟ್ ದಿಸ್ ವೆನ್ಯೂ. ಸೊ ಗೈಸ್ ಈ ವೆನ್ಯೂನಾಗ ಖತರ್ನಾಗ ಪರ್ಫಾರ್ಮ್ ಮಾಡೋದಾನ ಯಶಸ್ವಿ ಜೈಸ್ವಾಲ್. ಈ ಗ್ರೌಂಡ್ನಾಗ ಸ್ಟಾಟ್ ಚಲೋ ಐತಿ, ಇವ್ರ ಅಪೋಸಿಟ್ ಸ್ಟಾಟ್ಸ್ ಚಲೋ ಐತಿ. ಸೊ ಸೆಕೆಂಡ್ ಬಂದ್ಬಿಟ್ಟು ನಮ್ದು ಸಂಜು ಸ್ಯಾಮ್ಸನ್ ಆವ್ರೇಜ್ ಸ್ಕೋರ್ ಬಂದ್ಬಿಟ್ಟು ಆವ್ರೇಜಸ್ 44 ಅಗೇನ್ಸ್ಟ್ SRH ಆ್ಯಂಡ್ 57 ಅಟ್ ದ ವೆನ್ಯೂ. ಸೊ ಗೈಸ್ ಚಲೋ ಐತಿ. ಮತ್ತು ಇದೊಂದು ಗೈಸ್, ಫಸ್ಟ್ ಸ್ಟಾರ್ಟಿಂಗ್ ಮ್ಯಾಚಸ್ನಾಗ ಯಾವತ್ತು ಸಂಜು ಸ್ಯಾಮ್ಸನ್ 50 ಹೊಡಿತಾರೆ. ಸೊ ಇದನ್ನು ಗಮನದಾಗ ಇಟ್ಕೊರಿ, ಹೊಡಿತಾರೆ ಅವರು 50 ಹೊಡಿತಾರೆ ಅವರು. ಸೊ ನಮ್ದು ಸೆಕೆಂಡ್ ಬಂದ್ಬಿಟ್ಟು ಥರ್ಡ್ ಬಂದ್ಬಿಟ್ಟು ನಿತೀಶ್ ರಾಣಾ ಆವ್ರೇಜಸ್ 34 ಅಗೇನ್ಸ್ಟ್ SRH ಬಟ್ ಜಸ್ಟ್ 17 ಅಟ್ ದಿಸ್ ವೆನ್ಯೂ. ಸೊ ಗೈಸ್ ಅಷ್ಟೇನು ಕಾಸಿಲ್ಲ ಈ ಗ್ರೌಂಡ್ನಾಗ, ಈ ವೆನ್ಯೂನಾಗ ನೋಡ್ಬೋದು, ಅಷ್ಟು ಓಕೆ ಅದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಿಯಾನ್ ಪರಾಗ್ ಆವ್ರೇಜಸ್ 30 ಅಗೇನ್ಸ್ಟ್ SRH ಆ್ಯಂಡ್ 84 ರನ್ಸ್ ಇನ್ 2 ಮ್ಯಾಚಸ್ ಇನ್ ದಿಸ್ ವೆನ್ಯೂ. ಸೊ ಗೈಸ್ ಇವಂದು ರಿಯಾನ್ ಪರಾಗ್ದು ಚಲೋ ಐತಿ, ಇವ್ರದ್ದು ಸ್ಟಾಟ್ಸ್ ಎಲ್ಲ ಚಲೋ ಅದಾವ, ಗ್ರೌಂಡ್ನಾಗೂ ಚಲೋ ಐತಿ, SRH ಅಪೋಸಿಟು ಚಲೋ ಐತಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು S. ಎಟ್ಮಾಯರ್ ಆವ್ರೇಜಸ್ 30 ಅಗೇನ್ಸ್ಟ್ SRH ಆ್ಯಂಡ್ ಹ್ಯಾಸ್ ಸ್ಕೋರ್ಡ್ 44 ರನ್ಸ್ ಇನ್ 3 ಮ್ಯಾಚಸ್ ಅಟ್ ದ ವೆನ್ಯೂ. ಸೊ ಇವ್ರದ್ದು ಓಕೆ ಐತಿ ಗೈಸ್, ನೋಡ್ಬೋದು ಇವರು ಓಕೆ ಐತಿ ಇವ್ರದ್ದು ಸ್ಟ್ಯಾಟ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವ್ರು ನಮ್ಮ ಹಸರಂಗ ಹ್ಯಾಸ್ 5 ವಿಕೆಟ್ಸ್ ಇನ್ 2 ಮ್ಯಾಚಸ್ ಅಗೇನ್ಸ್ಟ್ SRH. ಇವ್ರದಂತೂ ಚಲೋ ಐತಿ ಗೈಸ್ ಸ್ಟ್ಯಾಟ್ಸ್. ಇವ್ರನ್ನ ಸ್ಮಾಲ್ ಲೀಗ್ ಬಿಡಕ್ಕೆ ಹೋಗ್ರಿ, ಇವ್ರು ಸ್ಮಾಲ್ ಲೀಗ್ನಾಗ ಅಂತೂ ಬಿಡಕ್ಕೆ ಹೋಗ್ರಿ, ಇವ್ರಿಗೆ ಹಾಕೋರಿ. ಸೊ ನಮ್ಮ ತೀಕ್ಷಾನ ಹ್ಯಾಸ್ ಟೇಕನ್ 2 ವಿಕೆಟ್ಸ್ ಇನ್ 4 ಮ್ಯಾಚಸ್ ಅಗೇನ್ಸ್ಟ್ SRH ಆ್ಯಂಡ್ 1 ವಿಕೆಟ್ ಇನ್ 1 ಮ್ಯಾಚ್ ಅಟ್ ದಿಸ್ ವೆನ್ಯೂ. ಇವ್ರದ್ದು ಐತಿ ಗೈಸ್, ಓಕೆ ಇವ್ರದ್ದು ಚಲೋ ಐತಿ, ಬೌಲರ್ಸ್ನಾಗ ಚಲೋ ಅದಾರ. ಸೊ ಜೆ ಆರ್ಚರ್ ಹ್ಯಾಸ್ ಟೇಕನ್ 6 ವಿಕೆಟ್ಸ್ ಇನ್ 4 ಮ್ಯಾಚಸ್ ಅಗೇನ್ಸ್ಟ್ SRH ಆ್ಯಂಡ್ 0 ವಿಕೆಟ್ಸ್ ಇನ್ 1 ಮ್ಯಾಚ್ ಅಟ್ ದಿಸ್ ವೆನ್ಯೂ. ಸೊ ಏನು ಮಾಡೋಕ್ಕಾಗಲ್ಲ ಗೈಸ್, ಚಲೋ ಐತಿ ಇವ್ರದ್ದು, ಹಂಗೆ ಏನು ಹೇಳೋಕ್ಕಾಗಲ್ಲ. ಇವ್ರದ್ದು ಫುಲ್ ಡೀಪಾಗಿ ಹೇಳೋಕ್ಕಾಗಲ್ಲ, ಕರೆಕ್ಟ್ ಓಕೆ ಅದಾರ ಇವರು. ದೇಶಪಾಂಡೆ ಹ್ಯಾಸ್ ಟೇಕನ್ 4 ವಿಕೆಟ್ಸ್ ಇನ್ 4 ಮ್ಯಾಚಸ್ ಅಗೇನ್ಸ್ಟ್ SRH ಆ್ಯಂಡ್ 0 ವಿಕೆಟ್ಸ್ ಇನ್ 1 ಮ್ಯಾಚಸ್ ಅಟ್ ದಿಸ್ ವೆನ್ಯೂ. SRH ಆಪೋಸಿಟ್ ಚಲೋ ತೊಗೊಂಡಾರ ವಿಕೆಟ್, ಆದರೆ ಈ ವೆನ್ಯೂನಾಗ ನಡೆಯಂತಿಲ್ಲ. ಸೊ ಇವ್ರದ್ದು ಇಷ್ಟೇ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಹೈದರಾಬಾದ್ ಅವ್ರದ್ದು ಸ್ಟಾರ್ಟ್ಸ್ ಹೇಳ್ತೀನಿ. ಹೈದರಾಬಾದ್ ಅವ್ರದ್ದು ಟ್ರಾವಿಸ್ ಹೆಡ್ ಹ್ಯಾಸ್ ಸ್ಕೋರ್ಡ್ 92 ರನ್ಸ್ ಇನ್ 2 ಮ್ಯಾಚಸ್ ಅಗೇನ್ಸ್ಟ್ RR ಆ್ಯಂಡ್ ಆವ್ರೇಜಸ್ 45 ಅಟ್ ದ ವೆನ್ಯೂ. ಖತರ್ನಾಕ್ ಐತಿ ಸ್ಟಾಟ್ಸ್. ಸೊ ನಮ್ಮ ಸ್ಮಾಲ್ ಲೀಗ್ ಮಾಡೋರ್ಗೆ ಇವ್ರಿಗೂ ಮಿಸ್ ಮಾಡಕ್ಕೆ ಹೋಗ್ಬಿಟ್ಟು ಟ್ರಾವಿಸ್ ಹೆಡ್ನ ಇಟ್ಕೊರಿ, ಚಲೋ ಪಾಯಿಂಟ್ಸ್ ಕೊಡ್ತಾರೆ. ಸೊ ನಮ್ಮ ಅಭಿಷೇಕ್ ಶರ್ಮಾ ಆವ್ರೇಜಸ್ 21 ಅಗೇನ್ಸ್ಟ್ RR ಆ್ಯಂಡ್ 27 ಅಟ್ ದ ವೆನ್ಯೂ. 21 ಅಗೇನ್ಸ್ಟ್ RR. ನೀವು ಇನ್ನೇನು ಮಾಡ್ತೀವಿ ಗೈಸ್, ಅಭಿಷೇಕ್ ಶರ್ಮಾದ ಇನ್ನೂ ಎಕ್ಸ್ಪೆಕ್ಟ್ ಮಾಡತ್ತಿದ್ದೆ ಭಾಳ ಆವ್ರೇಜ್ ಇರ್ತೈತಂತ, ಆದ್ರೆ ಇಷ್ಟ ಐತಿ ನೋಡ್ಕೊಂಡು. ಸೊ ಇಶಾನ್ ಬಗ್ಗೆ ನಿಮ್ಗೆ ಖತರ್ನಾಕ್ ಹೇಳ್ತೀನಿ, ನೀವು ಏನೋ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು ಖತರ್ನಾಕ್ ಅಂತಂದ. ಸೊ ನಿಮ್ಗೆ ಒಂದು ಇವು ಹೇಳ್ತೀನಿ, ನೀವು ಕೇಳಿದ್ರೆ ಶಾಕ್ ಆಗ್ತೀರಿ. ಕೇಳಿದ್ರೆ ಇಶಾನ್ ಕಿಶನ್ ಆವ್ರೇಜಸ್ ಅರೌಂಡ್ 25 ಬೋತ್ ಅಗೇನ್ಸ್ಟ್ RR ಆ್ಯಂಡ್ ವೆನ್ಯೂ ಅಟ್ ದ ವೆನ್ಯೂ. ಇದು ಓಕೆ. ಇನ್ನೊಂದು ಹೇಳ್ತೀನಿ ಕೇಳಿದ್ರೆ, ಇಶಾನ್ ಕಿಶನ್ ಹ್ಯಾಸ್ ಬೀನ್ ಡಿಸ್ಮಿಸ್ಡ್ 3 ಟೈಮ್ಸ್ ಇನ್ 33 ಬಾಲ್ಸ್ ಬೈ ಸಂದೀಪ್ ಶರ್ಮಾ. 33 ಬಾಲ್ ಫೇಸ್ ಮಾಡಿ 3 ಸಲ ವಿಕೆಟ್ ಹೋಗ್ಯಾರ ಇಶಾನ್ ಕಿಶನ್. ನಮ್ಮ ಸಂದೀಪ್ ಶರ್ಮಾ 3 ಸಲ ವಿಕೆಟ್ ಹಾಕ್ಸ್ಯಾರ. ಆ್ಯಂಡ್ 2 ಟೈಮ್ಸ್ ಇನ್ 14 ಬಾಲ್ಸ್ ಬೈ ಅಸರಂಗ. 14 ಬಾಲ್ನಾಗ 2 ಸಲ ವಿಕೆಟ್ ಹೋಗ್ಯಾರ ಅಸರಂಗ ಮುಂದೆ.
ಸೊ ಗೈಸ್ ನೋಡ್ತಿರ್ಬೋದು ಎಷ್ಟು ಡಾಮಿನೇಟ್ ಮಾಡತ್ತಾರ ಬಾಲರ್ಸ್. ಅದು ಆಪೋಸಿಟ್ ಫಸ್ಟ್ ಮ್ಯಾಚ್ ಇಂಥವ್ರ ಜೊತೆ ನಾವು ಬಿದ್ದುಬಿಟ್ಟೈತಿ. ಏನು ನಶೀಬ್ ಹೇಳ್ಬೇಕಂತ ಗೊತ್ತಾಗಂತಿಲ್ಲ. ಇಶಾನ್ ಕಿಶನ್ದ ಡೇಂಜರ್ ಭಾಳ ಕೆಟ್ಟ ನಶೀಬ್ ಐತಿ. ಸೊ ಅದಷ್ಟಲ್ಲ, ಜೆ ಆರ್ಚರ್ನ 21 ರನ್ ನೋಡಿದ್ರೆ 20 ಬಾಲ್ ಯೂಸ್ ಮಾಡಿ 27 ಬಾಲ್ ಯೂಸ್ ಮಾಡಿ, ಟಿ ದೇಶಪಾಂಡೆ ಮುಂದೆ 8 ರನ್ ನೋಡಿದ್ರೆ 11 ಬಾಲ್ ಯೂಸ್ ಮಾಡಿ, ತೀಕ್ಷಾನ ಮುಂದೆ 4 ರನ್ ನೋಡಿದ್ರೆ 7 ಬಾಲ್ ಯೂಸ್ ಮಾಡಿ. ಸೊ ಗೈಸ್ ಇವ್ರ ಮುಂದೆ ಎಲ್ಲ 5 ಬಾಲರ್ಸ್ ಮುಂದೆ ಫಿಕಾ ಬೀಳ ಅಂತಾರೆ ಇಶಾನ್ ಕಿಶನ್. ನಾನಂತೂ ಸ್ಮಾಲ್ ಲೀಗ್ನಾಗ ಇಟ್ಕೊಳ್ಳೋದಿಲ್ಲ, ನೀವೇನು ಮಾಡ್ತೀರಿ ನಿಮಗೆ ಬಿಟ್ಟಿದೆ, ನೋಡ್ಕೊಂಡು ಗೈಸ್. ನೆಕ್ಸ್ಟ್ ಬಂದ್ಬಿಟ್ಟು ನಿತೀಶ್ ರೆಡ್ಡಿ ಹ್ಯಾಡ್ ಸ್ಕೋರ್ಡ್ 81 runs plus 0 wickets in 2 matches against RR and has 140 runs in 0 wickets 6 matches at the venue. ಸೊ ಗೈಸ್ ಸ್ಮಾಲ್ ಲೀಗ್ನಾಗ ಚಲೋ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಇವ್ರನ್ನ ಇಟ್ಕೊಳ್ಬೇಕು. ಯಾಕಂತಂದ್ರೆ ವಿಕೆಟ್ ಕೀಪರ್ ಪ್ಲಸ್ ಬ್ಯಾಟ್ಸ್ಮನ್ ಎರಡೂ ಕಡೆ ಪಾಯಿಂಟ್ಸ್ ಕೊಡೋ ಚಾನ್ಸಸ್ ಇದಾವೆ, ಎರಡೂ ಕಡೆ ಪಾಯಿಂಟ್ಸ್ ಕೊಡ್ತಾರೆ ಚಾನ್ಸಸ್ ಇಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ Carlsen has scored 144 runs in 4 matches against RR and averages 62 at the venue. ಗೈಸ್ ಇವ್ರದ್ದು ಸ್ಟ್ಯಾಟ್ಸ್ ಬಂದ್ಬಿಟ್ಟು ಚಲೋ ಅದ, ಚಲೋ ಪರ್ಫಾರ್ಮೆನ್ಸ್ ಕೊಡ ಅಂತಾರೆ. ಪ್ಯಾಟ್ ಕಮಿನ್ಸ್ ಗೈಸ್, ಪ್ಯಾಟ್ ಕಮಿನ್ಸ್ ಹೇಳಕ್ಕೆ ಹೋಗ್ಬಿಡ್ರಿ, ಡೇಂಜರ್ ಪ್ಲೇಯರ್ ನಿಮ್ಗೆ ಗೊತ್ತಿದೈತಿ. ಪ್ಯಾಟ್ ಕಮಿನ್ಸ್ ಹ್ಯಾಸ್ 9 wickets in 6 matches against RR and 8 wickets in 7 matches at the venue. ಎರಡು ಕಡೆ ಚಲೋ ಅದಾರ ಗೈಸ್, ಎರಡು ಕಡೆ ಡಾಮಿನೇಟ್ ಮಾಡತ್ತಾರೆ. RR ಅವ್ರಿಗೂ ಮಾಡತ್ತಾರೆ, ವೆನ್ಯೂದಾಗೂ ಖತರ್ನಾಕ್ ಪರ್ಫಾರ್ಮೆನ್ಸ್ ಐತಿ. ಸೊ ನೋಡ್ರಿ, ಪ್ಯಾಟ್ ಕಮಿನ್ಸ್ ಮಸ್ಟ್ ಶುಡ್ ಬಿ ಇನ್ ಯೋರ್ ಟೀಮ್. ಯಾವ್ದಾರ ಗ್ರ್ಯಾಂಡ್ ಲೀಗ್ ಮಾಡ್ರಿ, ಸ್ಮಾಲ್ ಲೀಗರ್ ಮಾಡಲಿ, ಪ್ಯಾಟ್ ಕಮಿನ್ಸ್ ಮಸ್ಟ್ ಬಿ ಇನ್ ಯೋರ್ ಟೀಮ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಚ್ ಪಾಟೀಲ್ ಹ್ಯಾಸ್ 21 wickets in 14 matches against RR and 3 wickets in 5 matches at the venue. ಸೊ ಎಚ್ ಪಾಟೀಲ್ದು ಖತರ್ನಾಕ್ ಐತೆ ಸ್ಟಾಟ್ಸ್, ಸೊ ಇವ್ರನ್ನೂ ಇಟ್ಕೋಬೋದು ನೀವು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೊಹಮ್ಮದ್ ಶಾಮಿ ಹ್ಯಾಸ್ 19 wickets in 14 matches against RR and 4 wickets in 3 matches at the venue. ಮೊಹಮ್ಮದ್ ಶಾಮಿನೂ ಇಟ್ಕೋಬೇಕು ಗೈಸ್, ನೀವು ನೋಡ್ಕೊತೀರಿ. ನೀವು ಒಂದೇ ಟೀಮ್ ಅಂತೂ ಮಾಡೋಂಗಿಲ್ಲ, ಒಂದು 10-15 ಟೀಮ್ ಮಾಡ್ತೀರಿ, ಅದ್ರೊಳಗೆ ಚೇಂಜಸ್ ಮಾಡಿ ಇಂಟರ್ಚೇಂಜಸ್ ಮಾಡಿ ಹಾಕೋರಿ ಗೈಸ್. ನಂದೇನು ಟೀಮ್ ಐತಿ ನಾ ಫೈನಲ್ ನಿಮ್ಗೆ ಟೆಲಿಗ್ರಾಮ್ನಾಗ ಕೊಡ್ತೀನಿ ಗೈಸ್, ನೋಡ್ಕೊತೀರಿ. ಟೆಲಿಗ್ರಾಮ್ನ ಬಿಡಾಕ್ ಹೋಗ್ಬೇಡ್ರಿ, ಎಲ್ಲರೂ ಬಂದು ಜಾಯ್ನ್ ಆಗಿರಿ. ನಿನ್ನೆ ನಾನು ಹೇಳಿನಿ ರಹಾನೆ ಆಡ್ತಾನಂತ, ರಹಾನೆ ಆಡಿದ. ಪ್ಯಾಟ್ ಕಮಿನ್ಸ್ ಇಲ್ಲ, ವಿರಾಟ್ ಕೊಹ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳಿದೆ, ಇಬ್ಬರು ಪರ್ಫಾರ್ಮ್ ಮಾಡಿದ್ರೆ, ಇಬ್ಬರು 50+ ರನ್ ನೋಡಿದ್ರೆ. ನಾನು ಹೇಳಿದೆ ಗೈಸ್, ನಾ ಹೇಳಿದ ಪ್ರೆಡಿಕ್ಷನ್ ಕರೆಕ್ಟ್ ಆಗಂತವ, ಕರೆಕ್ಟ್ ಆಗ್ಯಾವ, ಆಗತ್ತಾವ. ಇದನ್ನು ಇವತ್ತು ಹೇಳ ಅಂತೀನಿ, ನೋಡ್ಕೊತೀರಿ. ಜಾಯ್ನ್ ಟೆಲಿಗ್ರಾಮ್ ಗೈಸ್, ಅಲ್ಲಿ ನಾನು ಲಾಸ್ಟ್ ಮೂಮೆಂಟ್ನಾಗ ಪ್ರೆಡಿಕ್ಷನ್ಸ್ ಏನು ಬರ್ತಾವೆ ಅದನ್ನು ಹೇಳ್ತೀನಿ, ಟಿಪ್ಸ್ ಬರ್ತಾವೆ ನನಗೆ, ಯಾರು ಹೆಂಗೆ ಮಾಡ್ತಾರೆ ಯಾರೇನಿಲ್ಲ, ಯಾವ ಟೀಮ್ ಮಾಡಂತಾರೆ, ಟಾಸ್ ಆಗಿದ್ಮೇಲೆ ಅಂತ ಎಲ್ಲ ಬರ್ತಾವೆ ನನಗೆ, ನಾ ಎಲ್ಲ ಹೇಳ್ತೀನಿ ನಿಮ್ಗೆ. ಅಲ್ಲಿ ಬಂದು ನೀವು ಜಾಯ್ನ್ ಆಗಿರಿ, ವಿನ್ ಮಾಡ್ಬೇಕಂತಂದ್ರೆ ಜಾಯ್ನ್ ಆಗಿರಿ, ಇಲ್ಲ ಅಂತಂದ್ರೆ ಏನು ಹೇಳೋಕ್ಕಾಗೋದಿಲ್ಲ ಗೈಸ್. ನೆಕ್ಸ್ಟ್ ನೋಡ್ತೀರಿ, ನಮ್ಮ ಎ ಜಾಂಪಾ ಅವ್ರ ಆ್ಯಸ್ ಅ 0 wickets in 1 match against RR and 2 wickets in 1 matches at the venue. ಓಕೆ ಗೈಸ್, ಎಕ್ಸ್ ಟೀಮ್ ಅಪೋಸಿಟ್ ಆಡಂತಾರೆ. ಸೊ ಇವ್ರು ಜಾಂಪಾದವ್ರದ್ದು ಒಂದು ಗಮನದಾಗ ಇಟ್ಕೊರಿ, ಏನಂತಂದ್ರೆ ಸೆಕೆಂಡ್ ಬಾಲಿಂಗ್ ಮಾಡಕತ್ತಾಗ ಬಾಲ್ ಯೂಸ್ ಆಗ್ತಾರೆ ಜಾಂಪಾ ಅವ್ರು ನೋಡ್ಕೊತಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಾಹುಲ್ ಚಾರ್ ಹ್ಯಾಸ್ 10 wickets in 9 matches against RR and 4 wickets in 4 matches at the venue. ಇವ್ರದ್ದು ರಾಹುಲ್ ಚಾರ್ದು ಚಲೋ ಐತಿ ಸ್ಟ್ಯಾಟ್ಸ್ ಪರ್ಫಾರ್ಮೆನ್ಸ್, ಇವ್ರನ್ನೂ ನೋಡ್ಕೊಂಡಿರಿ. SRH ಇದು ಹೇಳ್ತೀನಿ ಗೈಸ್, ಇದು ಕೇಳ್ರಿ, ಭಾಳ ಖತರ್ನಾಕ್ ಐತಿ. SRH ಹ್ಯಾಸ್ won 4 matches out of 5 at the venue against RR. 5 ಮ್ಯಾಚ್ನಾಗ 4 ಮ್ಯಾಚ್ ಗೆದ್ದಾರೆ RR ಆಪೋಸಿಟ್ ಇದೇ ವೆನ್ಯೂದಾಗ, ಮತ್ತು 6 ಮ್ಯಾಚ್ನಾಗ 5 ಮ್ಯಾಚ್ ಗೆದ್ದಾರೆ ಓಮ್ ಗ್ರೌಂಡ್ನಾಗ, ಇದೇ ಗ್ರೌಂಡ್ನಾಗ. ಸೊ ಗೈಸ್ ನೋಡ್ತಿರ್ಬೋದು, SRH ಅವ್ರ ಓಮ್ ಗ್ರೌಂಡ್ನಾಗ ಬಿಟ್ಕೊಡೋ ಮಾತ ಇಲ್ಲ, ಭಾಳ ಉರುಪಾಕಿ ಭಾಳ ಜೋಶ್ ಹಾಕಿ ಆಡ್ಬಿಡ್ತಾರೆ ಮ್ಯಾಚ್. ಸೊ ಗೈಸ್ SRH ಅವ್ರ ಗೆಲ್ಲೋ ಚಾನ್ಸಸ್ ಭಾಳ ಅದಾವ ಈ ಮ್ಯಾಚ್ನಾಗ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ನಾನು ಟೀಮ್ ಕೀ ಮ್ಯಾಚಪ್ಸ್ ಹೇಳ್ತೀನಿ. ಕೀ ಮ್ಯಾಚಪ್ಸ್ ಇವರು ಈ ಪ್ಲೇಯರ್ ಆಪೋಸಿಟ್ ಬಿದ್ದಾಗ ಯಾರ್ಯಾರು ಡಲ್ ಬಿರ್ತಾರೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಫಸ್ಟ್ ಬಂದ್ಬಿಟ್ಟು ಟ್ರಾವಿಸ್ ಹೆಡ್ ವರ್ಸಸ್ ಯಶ್ ಶರ್ಮಾ. ಸೊ ಟ್ರಾವಿಸ್ ಹೆಡ್ ಅವರ 25 ರನ್ ನೋಡಿದ್ರೆ 21 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ. ಸೊ ನೋಡ್ತಿರ್ಬೋದು, ನಮ್ಮ ಯಶ್ ಶರ್ಮಾ ಡಾಮಿನೇಟ್ ಮಾಡ್ಯಾರ, ವಿಕೆಟ್ ತೆಗ್ದಾರ. ಸೊ ಟ್ರಾವಿಸ್ ಹೆಡ್ ಫಿಕಾ ಬಿದ್ದುಬಿಡ್ತಾರೆ ಇವ್ರ ಮುಂದೆ. ಸೊ ಟ್ರಾವಿಸ್ ಹೆಡ್ ವರ್ಸಸ್ ಆರ್ಚರ್ 25 ರನ್ ನೋಡಿದ್ರೆ 22 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ. ಸೊ ಆರ್ಚರ್ಗೂ ಸ್ವಲ್ಪ ಆರ್ಚರ್ ಮುಂದೆ ಡಲ್ ಬಿದ್ದುಬಿಡ್ತಾರೆ. ಸೊ ನೆಕ್ಸ್ಟ್ ಇಶಾನ್ ಕಿಶನ್ ವರ್ಸಸ್ ಯಶ್ ಶರ್ಮಾ. ಇಶಾನ್ ಕಿಶನ್ 38 ರನ್ ನೋಡಿದ್ರೆ 33 ಬಾಲ್ ಯೂಸ್ ಮಾಡಿ 3 ಸಲ ವಿಕೆಟ್ ಹೋಗ್ಯಾರ. ಸೊ ಇವರು ಡಲ್ ಬಿದ್ದುಬಿಡ್ತಾರೆ ಯಶ್ ಶರ್ಮಾ ಮುಂದೆ, ನಮ್ಮ ಸಂದೀಪ್ ಶರ್ಮಾ ಮುಂದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟೆ ನಮ್ಮ ಇಶಾನ್ ಕಿಶನ್ ವರ್ಸಸ್ ಅಸ್ರಕ ಬಿದ್ದಾಗ 24 ರನ್ ನೋಡಿದ್ರೆ 14 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ ಗೈಸ್. ಅಸ್ರಂಗ ಮುಂದೆ ಸ್ವಲ್ಪ ಡಲ್ ಬೀಳ್ತಾರೆ. ಸೊ ಸಂಜು ಸ್ಯಾಮ್ಸನ್ ವರ್ಸಸ್ ಹರ್ಷ್ ಪಟೇಲ್ ಗೈಸ್. ಹರ್ಷ್ ಪಟೇಲ್ 18 ನಮ್ಮ ಸಂಜು ಸ್ಯಾಮ್ಸನ್ ಬಂದ್ಬಿಟ್ಟು 18 ರನ್ ನೋಡಿದ್ರೆ 19 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ. ಸೊ ಇವ್ರಿಗೂ ಸ್ವಲ್ಪ ಖತರ ಐತಿ ಇವ್ರ ಕಡೆಯಿಂದ. ಸೊ ಸಂಜು ಸ್ಯಾಮ್ಸನ್ ವರ್ಸಸ್ ಜಾಂಪಾ ಬಿದ್ದಾಗ 35 ರನ್ ನೋಡಿದ್ರೆ 25 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ. ಸೊ ಇವ್ರದ್ದು ಖತರ ಐತಿ ಜಾಂಪಾ ಮುಂದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿತೀಶ್ ರಾಣಾ ವರ್ಸಸ್ ಆರ್ ಚಾರ್ ಮುಂದೆ
38 ರನ್ ಹೊಡೆದ 31 ಬಾಲ್ ಯೂಸ್ ಮಾಡಿ 3 ಸಲ ವಿಕೆಟ್ ಹೋಗ್ಯಾರ. ಸೊ ನಿತೀಶ್ ರಾಣಾನು ಡಲ್ ಬೀಳಂತಾರ ನಮ್ಮ R4 ಮುಂದೆ. ಸೊ ನಿತೀಶ್ ರಾಣಾ ವರ್ಸಸ್ H ಪಟೇಲ್ ಬಿದ್ದಾಗ, ಹರ್ಷ್ ಪಟೇಲ್ ಬಿದ್ದಾಗ 38 ರನ್ ಹೊಡೆದ 23 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ. ಸೊ ನೋಡ್ತಿರ್ಬೋದು ಗೈಸ್, ಇವ್ರಿಗೆ ಈ ಮ್ಯಾಚಪ್ಸ್ನಾಗ ಆಗ ಬರಂತಿಲ್ಲ, ನೋಡ್ತಿರ್ಬೋದು ನೀವು. ರಿಯಾನ್ ಪರಾಗ್ ವರ್ಸಸ್ ಪ್ಯಾಟ್ ಕಮಿನ್ಸ್ 14 ರನ್ ಹೊಡೆದ 13 ಬಾಲ್ ಆಡಿ 22 ಸಲ ವಿಕೆಟ್ ಹೋಗ್ಯಾರ ಪ್ಯಾಟ್ ಕಮಿನ್ಸ್ ಮುಂದೆ. ಸೊ ನೋಡ್ತಿರ್ಬೋದು ಗೈಸ್ ಎಷ್ಟು ಡಾಮಿನೇಟ್ ಮಾಡತ್ತಾರ ಪ್ಯಾಟ್ ಕಮಿನ್ಸ್ ನಮ್ಮ ರಿಯಾನ್ ಪರಾಗ್ಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಿಯಾನ್ ಪರಾಗ್ ವರ್ಸಸ್ ಶಮಿ ಬಿದ್ದಾಗ 21 ರನ್ ಹೊಡೆದ 17 ಬಾಲ್ ಯೂಸ್ ಮಾಡಿ 3 ಸಲ ವಿಕೆಟ್ ಹೋಗಾರ. 17 ಬಾಲ್ 3 ಸಲ ವಿಕೆಟ್ ಹೋಗ್ಬಿಟ್ರೆ 21 ರನ್ ಹೊಡೆದಾರೆ. ನೋಡ್ತಿರ್ಬೋದು ಗೈಸ್, ಶಮಿನೂ ಡಾಮಿನೇಟ್ ಮಾಡ್ಬಿಟ್ರೆ ನಮ್ಮ ರಿಯಾನ್ ಪರಾಗನ. ಸೊ ರಿಯಾನ್ ಪರಾಗ್ ವರ್ಸಸ್ H ಪಟೇಲ್ ಬಿದ್ದಾಗ ರಿಯಾನ್ ಪರಾಗ್ ಅವರ 49 ರನ್ ಹೊಡೆದ 29 ಬಾಲ್ ಯೂಸ್ ಮಾಡಿ 3 ಸಲ ವಿಕೆಟ್ ಹೋಗಾರೆ. ಇವ್ರಿಗೂ ಕ್ಲಾಶ್ ಆಗ್ತೈತಿ. ಸೊ ಎಟ್ಮೈರ್ ವರ್ಸಸ್ ಶಮಿ ಬಿದ್ದಾಗ 38 ರನ್ ಯೂಸ್ ಮಾಡಿ 38 ರನ್ ಹೊಡೆದ 25 ಬಾಲ್ ಯೂಸ್ ಮಾಡಿ 4 ಸಲ ವಿಕೆಟ್ ಬಿದ್ದಾರೆ. ಸೊ ಶಮಿ ಮುಂದೆ ನಮ್ಮ ಎಟ್ಮೈರ್ ಡಲ್ ಬಿದ್ದು ಬಿಡ್ತಾರೆ ಸ್ವಲ್ಪ. ಸೊ ನೆಕ್ಸ್ಟ್ ಅಜರಂಗ ವರ್ಸಸ್ ಜಾಂಪಾ ಬಿದ್ದಾಗ ನಮ್ಮ ಜಾಂಪಾ ಮುಂದೆ 19 ರನ್ ಹೊಡೆದ 22 ಬಾಲ್ ಯೂಸ್ ಮಾಡಿ 4 ಸಲ ವಿಕೆಟ್ ಹೋಗ್ಯಾರ. ಸೊ ಅಸರಂಗ ಪೂರಾ ಡಾಮಿನೇಟ್ ಮಾಡಿಬಿಟ್ರೆ ನಮ್ಮ ಜಾಂಪಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಸರಂಗ ವರ್ಸಸ್ R4 ಬಿದ್ದಾಗ R4 ಮುಂದೆ 6 ರನ್ ಹೊಡೆದ್ರೆ 5 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ. ಸೊ ನೋಡ್ತಿರ್ಬೋದು ಗೈಸ್, ಇವ್ರದ್ದು ಹಿಂಗೈತಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವ್ರು ಯಾರು. ಸೊ ಗೈಸ್ ಈಗ ಬಂದ್ಬಿಟ್ಟು ನಾವು ಫ್ಯಾಂಟಸಿ ಕ್ರಿಕೆಟ್ ಟಿಪ್ಸ್ ಬಗ್ಗೆ ಮಾತಾಡೋಣ. ಸೊ ಗೈಸ್ ಇದು ಭಾಳ ಇಂಪಾರ್ಟೆಂಟ್, ನಮ್ಮ ಸ್ಮಾಲ್ ಲೀಗ್ ಆಗಲಿ ಗ್ರ್ಯಾಂಡ್ ಲೀಗ್ ಆಗಲಿ ಯಾರು ಆಡ್ತಿರ್ತಾರೋ ಅವ್ರಿಗೆ ಭಾಳ ಇಂಪಾರ್ಟೆಂಟ್. ಸೊ ಇದ್ರ ಬಗ್ಗೆ ಭಾಳ ಗಮನ ಕೊಡ್ರಿ. ಸೊ ಫಸ್ಟ್ ಬಂದ್ಬಿಟ್ಟು ನಮ್ಮ ವಿಕೆಟ್ ಕೀಪರ್ಸ್ ಬಗ್ಗೆ ಮಾತಾಡೋಣ. ಸಂಜು ಸ್ಯಾಮ್ಸನ್ ವಿಲ್ ಓಪನ್ ಬಟ್ ವಿಲ್ ನಾಟ್ ಕೀಪ್ ಆ್ಯಂಡ್ ಕ್ಯಾನ್ ಬಿ ಯುಟಿಲೈಸ್ ಇನ್ ಪವರ್ ಪ್ಲೇ. ಸೊ ಗೈಸ್ ವಿಕೆಟ್ ಕೀಪಿಂಗ್ ಮಾಡಂಗಿಲ್ಲ ಅಂತ ಡೌಟ್ ಐತಿ, ಯಾಕಂದ್ರೆ ಬಟ್ ಸ್ವಲ್ಪ ನೋವು ಐತೆ ಅವ್ರದ್ದು, ಇಂಜರಿ ಆಗ್ಯಾರ. ಬ್ಯಾಟಿಂಗ್ ಆಡ್ತಾರೆ, ನನಗೆ ಅನ್ಸೋ ಮಟ್ಟಿಗೆ ವಿಕೆಟ್ ಕೀಪಿಂಗ್ ಮಾಡಂಗಿಲ್ಲ. ಪವರ್ ಪ್ಲೇನಾಗಂತೂ ಚಲೋ ಆಡ್ತಾರೆ. ಸೊ ಇವ್ರದ್ದು ಏನಪ್ಪ ಅಂತಂದ್ರೆ ಫಸ್ಟ್ ಮ್ಯಾಚ್ನಾಗಂತೂ 50 ಹೊಡಿತಾರೆ ಇವ್ರು. ಸೊ ಇವತ್ತು ಹೊಡಿಬೋದು, ಚಾನ್ಸಸ್ ಬಳದವು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ಲ್ಸನ್ ಈಸ್ ಸೇಫರ್ ವೈಲ್ ಬ್ಯಾಟಿಂಗ್ ಫಸ್ಟ್ ಬಟ್ ಕ್ಯಾನ್ ಬಿ ಟ್ರೈಡ್ ಇನ್ ಬೋತ್ ಇನ್ನಿಂಗ್ಸ್. ಟ್ರೈ ಮಾಡ್ಬೋದು ಅವ್ರನ್ನ 2 ಇನ್ನಿಂಗ್ಸ್ನಾಗ ಸೇಫ್ ಅದಾರ. ಪ್ಲೇಯರ್ದು ಸ್ಟ್ಯಾಟ್ಸು ಚಲೋ ಅದಾವೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಶಾನ್ ಕಿಶನ್ ಹ್ಯಾಸ್ ಸಮ್ ಬ್ಯಾಡ್ ಮ್ಯಾಚಪ್ಸ್ ಬಟ್ ಲುಕ್ಡ್ ಇನ್ ಗುಡ್ ಫಾರ್ಮ್ ಇನ್ ಪ್ರಾಕ್ಟೀಸ್ ಮ್ಯಾಚ್. ಡಿಸೆಂಟ್ ಆಪ್ಷನ್ ಗೈಸ್. ಅವ್ರದ್ದು ಸ್ಟ್ಯಾಟ್ಸ್ ನನಗೆ ಅಷ್ಟು ಸರಿ ಅನ್ಸಿಲ್ಲ, ನೀವು ನೋಡಿರ್ಬೋದು. ನಾ ಇಡೀ ನಿಮ್ಗೆ ಅವಾಗಲೇ ಲಾಸ್ಟಿಗೆ. ಸೊ ಬೇಕಂದ್ರೆ ನೀವು ಇಟ್ಕೋಬೋದು, ಇಲ್ಲಾಂದ್ರೆ ಸ್ಮಾಲ್ ಲೀಗ್ನಾಗಂತೂ ನಾನು ಡ್ರಾಪ್ ಮಾಡತ್ತೀನಿ, ಸ್ಮಾಲ್ ಲೀಗ್ನಾಗ ಇಟ್ಕೊಳಕ್ಕೆ ಹೋಗ್ರಿ. ಸೊ ನೆಕ್ಸ್ಟ್ ವಿಕೆಟ್ ಕೀಪರ್ ಬಂದ್ಬಿಟ್ಟು ಜೂರಿಯಲ್ ವಿಲ್ ಕೀಪ್ ಕ್ಯಾನ್ ಬಿ ಟ್ರಂಪ್ ವೈಲ್ ಬ್ಯಾಟಿಂಗ್ ಫಸ್ಟ್. ಸೊ ಗೈಸ್ ಇವ್ರ ವಿಕೆಟ್ ಕೀಪರ್ಸ್ ಅಂತೂ ಭಾಳ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತೈತಿ. ಬ್ಯಾಟಿಂಗು ಮಾಡ್ತಾರೆ, ಬೌಲಿಂಗು ಮಾಡ್ತಾರೆ, 2 ಕಡೆಯಿಂದ ಪಾಯಿಂಟ್ ಕೊಡ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಬ್ಯಾಟರ್ಸ್ ಟ್ರಾವಿಸ್ ಎಡ್ ಆ್ಯಂಡ್ ಯಶಸ್ವಿ ಜೈಸ್ವಾಲ್ ಆರ್ ಡಿಸ್ಟ್ರಕ್ಟಿವ್. ಇವ್ರು ಖತರ್ನಾಕ್ ಹೊಡಿತಾರೆ ಗೈಸ್. ಇವರಿಬ್ರು ಪವರ್ ಪ್ಲೇನಾಗಂತೂ ಭಾಳ ಡೇಂಜರ್ ಹೊಡ್ಯಾರ ಅದಾರ. ಸೊ ಸ್ಮಾಲ್ ಲೀಗ್ನಾಗಂತೂ ಇವ್ರು ಮಸ್ಟ್ ಪಿಕ್ ಚಾಯ್ಸ್. ಇವ್ರು ಸ್ಮಾಲ್ ಲೀಗ್ನಾಗಂತೂ ಇಟ್ಕೊಳ್ಬೇಕು ನೀವು. ಸೊ ಎಟ್ಮೈರ್ ಕ್ಯಾನ್ ಬಿ ಟ್ರೈಡ್ ವೈಲ್ ಬ್ಯಾಟಿಂಗ್ ಫಸ್ಟ್ ಆಸ್ ಈ ಗೆಟ್ಸ್ ಪ್ರಮೋಟೆಡ್ ಇನ್ ಡೆತ್ ಓವರ್ಸ್. ಸೊ ಗೈಸ್ ಎಟ್ಮೈರ್ ಫಸ್ಟ್ ಬ್ಯಾಟಿಂಗ್ ಆಡಬೇಕಾದ್ರೆ ಯೂಸ್ ಮಾಡ್ಕೊರಿ, ಯಾಕಂತಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಇದ್ದಾಗ ಬರ್ತೈತೋ ಇಲ್ಲೋ ಬ್ಯಾಟಿಂಗ್ ಬರ್ತಿಲ್ಲ, ಲೋ ಆರ್ಡರ್ನ ಬ್ಯಾಟ್ ಮಾಡ್ತಾರೆ. ಸೊ ನೋಡ್ರಿ ಚಾಯ್ಸ್ ಮಾಡ್ಕೊರಿ. ಸೊ ದುಬೇನಂತೂ ನೀವು ಡ್ರಾಪ್ ಮಾಡ್ಕೋಬೋದು, ಯಾಕಂದ್ರೆ ಅವ್ರು ಬ್ಯಾಟಿಂಗ್ ಬರಂಗಿಲ್ಲ, ಭಾಳ ಕೆಳಗಿಂದ ಲೋ ಆರ್ಡರ್ನಿಂದ ಬ್ಯಾಟಿಂಗ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಲ್ರೌಂಡರ್ಸ್ ಅಭಿಷೇಕ್ ಶರ್ಮಾ ಆ್ಯಂಡ್ R ಪರಾಗ್. ಸೊ ಇವರು ಅಂತೂ ಖತರ್ನಾಕ್ ಆಡ್ತಾರೆ ಗೈಸ್. ಬ್ಯಾಟಿಂಗ್ ಫೀಲ್ಡ್ ನಾ ಇದನ್ನಾಗ ಹೇಳತ್ತೀನಿ, ಬಾಲಿಂಗ್ ಇದು ಇಟ್ಕೊಂಡು ಹೇಳತ್ತಿಲ್ಲ. ಮಸ್ಟ್ ಪಿಕ್ ಫಾರ್ ಸ್ಮಾಲ್ ಲೀಗ್ ಆ್ಯಂಡ್ ಗ್ರ್ಯಾಂಡ್ ಲೀಗ್ ಆಲ್ಸೋ. ಬಾಲ್ ಮಾಡಿದ್ರೆ ಬೋನಸ್ ಪಾಯಿಂಟ್ ನಿಮಗೆ, ಬಾಲ್ ಮಾಡಿಲ್ಲ ಅಂತಂದ್ರೆ ಮತ್ತೆ ಚಲೋ ಇದೆ. ಬಾಲ್ ಮಾಡಿಲ್ಲ ಅಂತಂದ್ರೆ ಏನಿಲ್ಲ, ಬ್ಯಾಟಿಂಗ್ನಾಗ ಪಾಯಿಂಟ್ಸ್ ಕೊಡ್ತಾರೆ. ಅಸರಂಗ ಈಸ್ ಅ ವಿಕೆಟ್ ಟೇಕರ್ ಆ್ಯಂಡ್ ಕ್ಯಾನ್ ಡೂ ವೆಲ್ ಇನ್ ಡೇ ಗೇಮ್, ಆಲ್ಸೋ ಗಿವ್ಸ್ ಬ್ಯಾಟಿಂಗ್ ಬ್ಯಾಕಪ್. ಅಸರಂಗ ಗೈಸ್ ಬೋತ್ ಆಲ್ರೌಂಡರ್ ಅದಾರ ಅವ್ರು, ಬ್ಯಾಟಿಂಗ್ನಾಗೂ ಪಾಯಿಂಟ್ಸ್ ಕೊಡ್ತಾರೆ, ಬಾಲಿಂಗ್ನಾಗೂ ಪಾಯಿಂಟ್ಸ್ ಕೊಡ್ತಾರೆ. ಸೊ ನೋಡ್ಕೊಂಡು ಎನ್ ರೆಡ್ಡಿ ಈಸ್ ಅ ಗುಡ್ ಬ್ಯಾಟರ್ ಹೂ ಕ್ಯಾನ್ ಬಾಲ್ 1-2 overs ಸೇಫರ್ ವೈಲ್ ಬ್ಯಾಟಿಂಗ್ ಫಸ್ಟ್. ಸೊ ಗೈಸ್ ಫಸ್ಟ್ ಬ್ಯಾಟಿಂಗ್ ಮಾಡಕತ್ತಂದ್ರೆ ಸೊ ಸೇಫರ್ ಚಾಯ್ಸ್ ಎನ್ ರೆಡ್ಡಿ, ಯೂಸ್ ಮಾಡ್ಕೋಬೋದು ಇವ್ರನ್ನ ಟೀಮ್ನಾಗ ಇಟ್ಕೋಬೋದು. ಬಾಲಿಂಗು ಆಗ್ತಾರೆ, ಸೊ ಇಲ್ಲೂ ವಿಕೆಟ್ ಕೊಡ್ತಾರೆ, ಪಾಯಿಂಟ್ಸ್ ಕೊಡ್ತಾರೆ ಗೈಸ್ ಅವರು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿತೀಶ್ ರಾಣಾ ಈಸ್ ಅ ಡೀಸೆಂಟ್ ಬ್ಯಾಟರ್ ಬಟ್ ದೇ ಆರ್ ಬ್ಯಾಟರ್ ಆಪ್ಷನ್ಸ್, ಲೆಸ್ ಚಾನ್ಸಸ್ ಆಫ್ ಬಾಲಿಂಗ್ ಹಾಕೋ ಚಾನ್ಸಸ್ ಕಮ್ಮಿ ಐತಿ. ನಿತೀಶ್ ರಾಣಾ ಅಂತೂ ಬ್ಯಾಟಿಂಗ್ ಮಾಡ್ತಾರೆ, ಅವರು ಸ್ವಲ್ಪ 4th 5th ಆಡ್ತಾರೆ, ನೋಡ್ಬೋದು. ಸೊ ಇಫ್ W ಮಡ್ಲರ್ ಪ್ಲೇಸ್ ಈ ಕ್ಯಾನ್ ಬಿ ಟ್ರೈಡ್ ವೈಲ್ ಫಸ್ಟ್ ಬಾಲಿಂಗ್ ಮಡ್ಲರ್ ಏನಾರ ಆಡಿದ ಅಂತಂದ್ರೆ ಫಸ್ಟ್ ಇನ್ನಿಂಗ್ಸ್ ಯೂಸ್ ಮಾಡ್ಬೋದು, ಫಸ್ಟ್ ಇನ್ನಿಂಗ್ಸ್ನಾಗ ಬಿತ್ತಂದ್ರೆ ಅವ್ರನ್ನ ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಾಲರ್ಸ್ ಬಂದ್ಬಿಟ್ಟು ಪ್ಯಾಟ್ ಕಮಿನ್ಸ್ ಆ್ಯಂಡ್ ಜೆ ಆರ್ಚರ್, ಮೇನ್ ಪೇಸರ್ಸ್ ಗೈಸ್ ಅವ್ರ ಸೇಫ್ ಇನ್ ಬೋತ್ ಇನ್ನಿಂಗ್ಸ್, ಎರಡೂ ಯೂಸ್ನ ಯೂಸ್ ಮಾಡ್ಕೋಬೋದು. ಸ್ಮಾಲ್ ಲೀಗ್ನಾಗ ಗ್ರ್ಯಾಂಡ್ ಲೀಗ್ನಾಗ ಇಟ್ಕೋಬೋದು ಇವ್ರನ್ನ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಶಮಿ ಆ್ಯಂಡ್ H ಪಟೇಲ್, ಇವರು ಭಾಳ ಇಂಪಾರ್ಟೆಂಟ್ ಗೈಸ್. ಫಸ್ಟ್ ಇನ್ನಿಂಗ್ಸ್ನಾಗ ಏನಾರ ಯೂಸ್ ಮಾಡ್ಕೋಬೋದು ಇವ್ರನ್ನ, ಫಸ್ಟ್ ಇನ್ನಿಂಗ್ಸ್ನಾಗ ಹರ್ಷ್ ಪಟೇಲ್ ಮತ್ತು ಮೊಹಮ್ಮದ್ ಶಮಿನ. ಸೊ ನೆಕ್ಸ್ಟ್ ಜಾಂಪಾ ವಿಲ್ ಬಿ ಇಂಪಾರ್ಟೆಂಟ್ ವೈಲ್ ಸೆಕೆಂಡ್ ಬಾಲಿಂಗ್. ನಾ ಮೊದಲೇ ಹೇಳೀನಿ, ಇಂದ ವಿಡಿಯೋದಾಗ ಹೇಳೀನಿ, ಸೆಕೆಂಡ್ ಬಾಲಿಂಗ್ ಆಡೋಬೇಕಾದ್ರೆ ಚಲೋ ಪರ್ಫಾರ್ಮೆನ್ಸ್ ಕೊಡ್ತಾರೆ ಜಾಂಪಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಂದೀಪ್ ಶರ್ಮಾ ಆ್ಯಂಡ್ T ದೇಶಪಾಂಡೆ ಕ್ಯಾನ್ ಬಿ ಟ್ರಂಪ್ ವೈಲ್ ಬಾಲಿಂಗ್ ಫಸ್ಟ್
ಫಸ್ಟ್ ಇನ್ನಿಂಗ್ಸ್ನಾಗ ಖತರ್ನಾಕ್ ಅವ್ರು ತೆಗಿತಾರೆ, ಯಾವಾಗೂ ಭಾಳ ರೆಕಾರ್ಡ್ಸ್ ಅದಾವ ಅವ್ರದ್ದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆರ್ಚರ್ ಆ್ಯಂಡ್ ತೀಕ್ಷಣ ಹೂಎವರ್ ಬಾಲ್ಸ್ ಇನ್ ಸೆಕೆಂಡ್ ಇನ್ನಿಂಗ್ಸ್ ಕ್ಯಾನ್ ಬಿ ಟ್ರಂಪ್. ಅರ್ಥ ಮಾಡ್ಕೊರಿ ಗೈಸ್ ನೀವು. ನೆಕ್ಸ್ಟ್ ಸೊ ಗೈಸ್ ಈವರೆಗೆ ಗೈಸ್ ನಾವು ನೋಡೋಣ ಮ್ಯಾಚ್ ಪ್ರಿಡಿಕ್ಷನ್ಸ್. ನಿಮ್ಗೆ ಲಾಸ್ಟ್ ಟೈಮ್ ನಿನ್ನೆ ನಾನು ಮ್ಯಾಚ್ ಪ್ರಿಡಿಕ್ಷನ್ ಕೊಟ್ಟಿನಿ, ಎಲ್ಲಾನು ಕರೆಕ್ಟ್ ಹೋಗೈತೆ ಪ್ರಿಡಿಕ್ಷನ್ಸ್. ಸೊ ಇವತ್ತು ಬಂದ್ಬಿಟ್ಟು ಫಸ್ಟ್ ಪ್ರಿಡಿಕ್ಷನ್ ಏನಪ್ಪ ಅಂತಂದ್ರೆ ಎ ಶರ್ಮಾ ಆ್ಯಂಡ್ ನಿತೀಶ್ ರೆಡ್ಡಿ ಟು ಪ್ಲೇ ಗುಡ್ ಇನ್ನಿಂಗ್ಸ್ ಫಾರ್ SRH ಆ್ಯಂಡ್ ಎನಿವನ್ ಕ್ಯಾನ್ ಪ್ಲೇ ಬಿಗ್. ನಾನು ನೋಡ್ತಿರ್ಬೋದು ಗೈಸ್, ಎನಿವನ್ ಕ್ಯಾನ್ ಬಿ ಬಿಗ್. ಯಾರು ಒಬ್ರು ಚಲೋ ಪರ್ಫಾರ್ಮ್ ಮಾಡ್ತಾರೆ. ಅಭಿಷೇಕ್ ಶರ್ಮಾ ಇಲ್ಲ ಎನ್ ರೆಡ್ಡಿನಿಂದ ಚಲೋ ಇನ್ನಿಂಗ್ಸ್ ಆಡ್ತಾರೆ. ಇಶಾನ್ ಕಿಶನ್ ಫ್ಲಾಪ್ ಆಗ್ತಾನೆ ಗೈಸ್ ಇವತ್ತು ಮ್ಯಾಚ್ನಾಗ ನನ್ಗೆ ಅನ್ಸಾಕತ್ತೆ ಇದಕ್ಕೆ. ಯಾಕಂದ್ರೆ 5 ಬಾಲರ್ಸ್ ಅವ್ನು ಫೇಸ್ ಮಾಡ್ಬೇಕು ನಾವು, 5 ಮುಂದೆ ಡಲ್ ಅದಾನವ. ಸೊ ಇಶಾನ್ ಕಿಶನ್ ವಿಲ್ ಗೆಟ್ ಫ್ಲಾಪ್ಡ್ ಆ್ಯಂಡ್ ಅಭಿಷೇಕ್ ಶರ್ಮಾ ಆ್ಯಂಡ್ ಎನ್ ರೆಡ್ಡಿ ವಿಲ್ ಶೈನ್ ನನ್ಗೆ ಅನ್ಸೋ ಮಟ್ಟಿಗೆ. ಫಸ್ಟ್ ಪ್ರಿಡಿಕ್ಷನ್ ಅಂದ. ಸೆಕೆಂಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಯಶಸ್ವಿ ಜೈಸ್ವಾಲ್ ಟು ಪ್ಲೇ ವೆರಿ ಗುಡ್ ಇನ್ನಿಂಗ್ಸ್ ಫಾರ್ RR ವಿತ್ ಎನಿವನ್ ಆಫ್ ಎನ್ ರಾಣಾ ಆ್ಯಂಡ್ ಸಂಜು ಸ್ಯಾಮ್ಸನ್. ಸೊ ಯಶಸ್ವಿ ಜೈಸ್ವಾಲ್ ಚಲೋ ಪರ್ಫಾರ್ಮೆನ್ಸ್ ಕೊಡ್ತಾರೆ ಗೈಸ್. ಸ್ಟ್ಯಾಟ್ಸು ಚಲೋ ಐತಿ ಈ ಗ್ರೌಂಡ್ನಾಗ. RR SRH ಆಪೋಸಿಟ್ ಚಲೋ ಐತಿ ಸ್ಟ್ಯಾಟ್ಸ್ ಇರೋದು, ಚಲೋ ಪರ್ಫಾರ್ಮೆನ್ಸ್ ಕೊಡ್ತಾರೆ. ನೋಡ್ತೀರಿ ಗೈಸ್. ಇದು ಸೆಕೆಂಡ್ ಪ್ರಿಡಿಕ್ಷನ್ ಅಂದ. ಥರ್ಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು H ಪಾಟೀಲ್ ಆ್ಯಂಡ್ ಮೊಹಮ್ಮದ್ ಶಮಿ ಟು ಟೇಕ್ ಮಿನಿಮಮ್ ವಿಕೆಟ್ಸ್ 3 ವಿಕೆಟ್ಸ್. ಇಬ್ರು ಸೇರಿ 3 ವಿಕೆಟ್ಸ್ ತೊಗೊಂತಾರೆ. ಫಸ್ಟ್ ಬಾಲಿಂಗ್ ಮಾಡಕತ್ತಾರಂದ್ರೆ ನೋಡ್ಕೊಂತೀರಿ, ಗಮನ ಕೊಡ್ತೀರಿ ನಾ ಹೇಳೋದು. ಫಸ್ಟ್ ಬಾಲಿಂಗ್ ಮಾಡಕತ್ತಾರಂದ್ರೆ 3 ವಿಕೆಟ್ಸ್ ಇಬ್ರು ಸೇರಿ ತೊಗೊಂತಾರೆ. ಇಲ್ಲಾಂದ್ರೆ ಪ್ಯಾಟ್ ಕಮಿನ್ಸ್ ಮತ್ತು ಜಾಂಪಾ ಟು ಟೇಕ್ ಮಿನಿಮಮ್ 3 ವಿಕೆಟ್ಸ್ ಟುಗೆದರ್ ವೈಲ್ ಬಾಲಿಂಗ್ ಸೆಕೆಂಡ್ ಬಾಲಿಂಗ್ ಮಾಡಕತ್ತಾಗ ಪ್ಯಾಟ್ ಕಮಿನ್ಸ್ ಮತ್ತು ಜಾಂಪಾ ಇಬ್ರು ಸೇರಿ 3 ವಿಕೆಟ್ ತೊಗೊಳ್ಳೋ ಚಾನ್ಸಸ್ ಐತಿ. ತೊಗೊಂತಾರೆ. ಪ್ರಿಡಿಕ್ಷನ್ ಚಾನ್ಸಸ್ ಅಲ್ಲ, ಪ್ರಿಡಿಕ್ಷನ್ ಕೊಡತ್ತೀನಿ ಚಾನ್ಸಸ್ ಅಲ್ಲ, ತೊಗೊಂತಾರೆ. ಫೋರ್ತ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಇಫ್ RR ಬೌಲ್ಸ್ ಫಸ್ಟ್ ಎನಿವನ್ ಆಫ್ ಸಂದೀಪ್ ಶರ್ಮಾ ಇಲ್ಲ ಆರ್ಚರ್ ಟು ಟೇಕ್ 3 ವಿಕೆಟ್ಸ್ 3 ವಿಕೆಟ್ಸ್ ತೊಗೊಂತಾರೆ. ಪ್ರಿಡಿಕ್ಷನ್ ಹೇಳತ್ತೀನಿ 3 ವಿಕೆಟ್ಸ್ ತೊಗೊಂತಾರೆ ಇಬ್ರು ಸೇರಿ ಫಸ್ಟ್ ಬಾಲಿಂಗ್ ಮಾಡಿದ್ರಂದ್ರೆ. ಲಾಸ್ಟ್ ಬಂದು ಫೈನಲ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಹೈದರಾಬಾದ್ ಈ ಮ್ಯಾಚ್ ಗೆಲ್ತೈತಿ. ಯಾರು ಗೆಲ್ತಾರಪ್ಪ ಮ್ಯಾಚ್ ಅಂದ್ರೆ ಹೈದರಾಬಾದ್ ಗೆಲ್ತೈತಿ ಈ ಮ್ಯಾಚ್. ಸೊ ಪ್ರಿಡಿಕ್ಷನ್ ಈಸ್ ಓವರ್. ಸೊ ಗೈಸ್ ಯಾರ್ಯಾರು ನಿಮ್ಮ ನನ್ನ ಟೆಲಿಗ್ರಾಮ್ನಾಗ ಜಾಯ್ನ್ ಆಗಿಲ್ಲ, ಟೆಲಿಗ್ರಾಮ್ನಾಗ ಭಾಳ ಹೇಳಂತೀನಿ ನಿಮ್ಗೆ, ಟೆಲಿಗ್ರಾಮ್ನಾಗ ಬಂದು ಜಾಯ್ನ್ ಆಗಿರಿ. ನಿಮ್ಗೆ ಲಾಸ್ಟ್ ಮೂಮೆಂಟ್ನಾಗ ಪ್ರಿಡಿಕ್ಷನ್ಸ್ ಏನು ಬರ್ತಾವೆ, ಟಾಸ್ ಆಗಿದ್ಮೇಲೆ ಟೀಮ್ ಏನೈತಿ, ಲಾಸ್ಟ್ ಟೀಮನ್ನು ಆ ಟೀಮ್ ತೊಗೊಂಡು ಆಡ್ತೀನಿ, ಎಲ್ಲ ಟೆಲಿಗ್ರಾಮ್ನಾಗ ಕೊಡ್ತೀನಿ. ಸೊ ಭಾಳ ಹೇಳತ್ತೀನಿ ನಿಮ್ಗೆ, ಬರ್ರಿ ಟೆಲಿಗ್ರಾಮ್ನಾಗ ಜಾಯ್ನ್ ಆಗಿರಿ. ಯಾರ್ಯಾರು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ಡೈಲಿ ಅಪ್ಡೇಟ್ಸ್ ಬರ್ತಾವೆ, ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ. ಟಾಟಾ ಬಾಯ್.